ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ಬಿ ಸೋಮಣ್ಣನವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿಯವರ ಜೊತೆಯಲ್ಲಿ ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳೊಂದಿಗೆ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣದ ಪರಿಶೀಲನೆ ನಡೆಸಲು ಆಗಮಿಸಿದ್ದು, ಕೇಂದ್ರ ಮಂತ್ರಿಯಾಗಿದ್ದಕ್ಕೆ ಅವರಿಗೆ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಸ್ವಲ್ಪ ಹಿಂದೆ ಹೋಗಿ ಮೊಬೈಲ್ ಹಿಂದೆ ಇವರೇ ಇಲ್ಲಿ ನೋಡಿ ಹಾಗೆ ರೀ ಸರ್ ಒಂದು ಸೆಕೆಂಡು ಸರ್. ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಮಾತನಾಡಿ, ಇಂದು ನನ್ನ ಸಹೋದರ ಸಿ.ಟಿ. ರವಿಯವರ 57ನೇ ವರ್ಷದ ಹುಟ್ಟುಹಬ್ಬ. ಅವರಿಗೆ ಶುಭಾಶಯವನ್ನು ಕೋರಿ ನಾನು 16 ವರ್ಷ ಮಂತ್ರಿಯಾಗಿ, 5 ಬಾರಿ ಶಾಸಕನಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನು ಎಲ್ಲ ರಾಜ್ಯಗಳು ಅಳವಡಿಸಿಕೊಂಡಿದ್ದಲ್ಲಿ ಈ ದೇಶ ರಾಮರಾಜ್ಯವಾಗುತ್ತದೆ ಎಂದು ರಾಜ್ಯದ ಮಂತ್ರಿಗಳಿಗೆ ಹೇಳಿದರು. ಈ ಭಾಗದ ಎಲ್ಲ ಮುಖಂಡರು ಒಟ್ಟಾಗಿ ಸೇರಿ ಒಬ್ಬ ಸ್ನೇಹಿತನಿಗೆ ಪರಿಚಯಿಸಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಆಶೀರ್ವಾದದಿಂದ ಕೇಂದ್ರದ ಮಂತ್ರಿಯಾಗಿದ್ದೇನೆ. ಇವತ್ತು ಒಂದು ಒಳ್ಳೆಯ ಶುಭ ದಿನ. ಸಹೋದರ ಸಿ.ಟಿ. ರವಿಯವರ ಹುಟ್ಟುಹಬ್ಬ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಶುಭಾಶಯಗಳನ್ನ ನಾವೆಲ್ಲ ಜೋರಾಗಿ ಚಪ್ಪಾಳೆ ಮಾಡೋಣ ಅಂತ ಮಾತು ಹೇಳಿ ಒಂದೊಂದು ಸಾರಿ ಬರ್ತೀನಿ. ನನಗೆ ಇವತ್ತು ಇಲ್ಲಿ 9 ಗಂಟೆಗೆ ಬಿಟ್ಟು ಇಲ್ಲಿಂದ ನಾನು ಬೇಲೂರಿನಲ್ಲಿ ಮುಗಿಸಿ ಬೇಲೂರಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಲ್ಲಿಂದ 12 ಗಂಟೆಗೆ ಹಾಸನದಲ್ಲಿ ಅಧಿಕಾರಿಗಳ ಒಂದು ರೈಲ್ವೆ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಏನು ಜಾಗ ಬೇಕಾಗಿತ್ತು ಲ್ಯಾಂಡನ್ನು ಇದಕ್ಕೋಸ್ಕರವಾಗಿ ಎಲ್ಲ ಪ್ರಮುಖ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಕೇಂದ್ರ ಸರ್ಕಾರ ನಾನು 2 ಬಾರಿ ಸೋತಿದ್ದೇನೆ, ಆದರೂ ನನಗೆ ಬೇಸರವಾಗಿಲ್ಲ. ಆದರೆ ನನ್ನ ಸಹೋದರ ಸಿ.ಟಿ. ರವಿಯವರು ವಿಧಾನಸಭೆಯಲ್ಲಿ ಸೋತಿರುವುದು ನನಗೆ ತುಂಬಾ ಬೇಸರವಾಗುತ್ತಿದೆ. ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಎಂದು ಹೇಳಿದರು. ನನಗೆ ತಿಳಿದ ಮಟ್ಟಿಗೆ ನನ್ನ 1 ತಿಂಗಳು 6 ದಿನದ ಅನುಭವದಲ್ಲಿ ರಾಜ್ಯದಲ್ಲೂ ಕೂಡ ನಾನು 15-16 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. 5 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ, 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯರು ಆಗಿದ್ದೇನೆ. ಆ ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನು ಎಲ್ಲ ರಾಜ್ಯಗಳು ಒಂದು 10-15% ಅಳವಡಿಸ್ಕೊಂಡಿದೆ. ಆದರೆ ರಾಷ್ಟ್ರಕ್ಕೆ ರಾಮರಾಜ್ಯ ಅಂತ ಏನು ಹೇಳ್ತೀವಿ, ರಾಮರಾಜ್ಯ ಕರ್ನಾಟಕದಲ್ಲೂ ಕೂಡ ಆಗ್ತದೆ ಅನ್ನೋದನ್ನು ನಿಮ್ಗೆ ಹೇಳಿದ್ದಲ್ಲ, ರಾಜ್ಯದ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ. ಒಂದು ತೀರ್ಮಾನವನ್ನು ಇನ್ನೊಂದು 5-6 ತಿಂಗಳಲ್ಲೇ ಮಾಡ್ತೀನಿ. ಕೆಲವಾರು ಅಧಿಕಾರಿಗಳು ಏನಿದ್ದಾರೆ, ಕೆಲವು ಒಳ್ಳೆಯವರಿದ್ದಾರೆ ಅಂಥವನ್ನು ಕೂಡ ಕರ್ಕೊಂಡೋಗಿ ನಾವೇನೇನು ಮಾಡಿದ್ದೀವಿ, ಯಾವ ರೀತಿ ಒಂದು ಜಿಲ್ಲೆಗೆ ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನೆರವೇನು, ಅದರ ಉದ್ದೇಶ ಏನು, ಅದರಿಂದ ಆಗ್ತಕ್ಕಂಥ ಪ್ರಗತಿ ಏನು ಅನ್ನೋದ್ರ ಬಗ್ಗೆ ನಾನು ಕೂಡ ಮನವರಿಕೆ ಮಾಡಬೇಕು ಅನ್ನುವ ಅಭಿಲಾಷೆಯನ್ನು ಉಳ್ಳವನಾಗಿದ್ದೇನೆ. ಒಂದು ಸತ್ಯ, ಭವ್ಯ ಭಾರತದ ಭವಿಷ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ನಮ್ಮೆಲ್ಲರೂ ಕೂಡ ಬೆನ್ನೆಲುಬಾಗಿದೆ. ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕೇಂದ್ರದ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವ್ರದ್ದು ಕೂಡ ಇವತ್ತೇ ಹುಟ್ಟುಹಬ್ಬ. ಬೆಳಿಗ್ಗೆ ತಾನೇ ಅವರಿಗೆ ದೂರವಾಣಿ ಮುಖೇನ ಮಾತಾಡಿ ಶುಭಾಶಯಗಳನ್ನ ಕೋರಿದ್ದೇನೆ. ಶ್ರೀನಿವಾಸ್ ಪೂಜಾರು ಆಡು ಮುಟ್ಟದ ಸೊಪ್ಪಿಲ್ಲ. ಶ್ರೀನಿವಾಸ್ ಪೂಜಾರ್ ಅಂತ ಇನ್ನೊಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಮತ್ತೊಬ್ಬರು ಇಲ್ಲ ಅನ್ನೋದು ನನ್ನ 40 ವರ್ಷದ ಅನುಭವದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಪ್ರಾಯಶಃ ನೀವು ಯಾರು ಏನಾರು ಅಂದ್ಕೊಳ್ಳಿ, ಅದು ನಿಮಗೆ ವಿನಃ ಅವ್ರಿಗಲ್ಲ. ಬಟ್ ಒಂದು ಸತ್ಯ, ಭಗವಂತ ಇದ್ದಾನೆ. ಚಿಕ್ಕಮಗಳೂರು ಜನ ಮತ್ತು ಇದು ಉಡುಪಿ ಜನ ತುಂಬ ಸುಸಂಸ್ಕೃತರು ಅನ್ನೋದಕ್ಕೆ ಅನಿರೀಕ್ಷಿತವಾಗಿ ಅವ್ರು ಬಂದಿದ್ದಾರೆ. ಅವ್ರ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲಿ ಇದ್ದಂಥ ಸಹೋದರಿ ಶೋಭಾ ಅವ್ರನ್ನು ಕೂಡ ಕೇಂದ್ರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೇಂದ್ರದಲ್ಲೂ ಕೂಡ ಅವ್ರನ್ನ ಏನು ನಾರ್ತ್ನಿಂದ ಲೋಕಸಭಾ ಸದಸ್ಯರಾಗಿ ಮಾಡಿ ಇವತ್ತು ಕೇಂದ್ರದಲ್ಲೂ ಕೂಡ ನಮ್ಮ ಸಹೋದರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಸಂಘಟನೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥದ್ದು. ಒಂದೊಂದು ಸಾರಿ ಎಡವಟ್ಟಾಗ್ತದೆ, ಅದನ್ನು ಮರೆತು ಯಾರು ಹೋಗಿದ್ದಾರೆ. ಇವತ್ತು ಒಬ್ಬರು ನಾನು ಈಗಾಗಲೇ ಹೇಳಿದ್ದೀನಿ, ದೇವರಾಜ್ ಅವ್ರು ನಿಮ್ಮ ಕೆಲಸ, ನಾನು ಇನ್ನೊಂದು ಸಾರಿ ಬರೋದ್ರೊಳಗೆ ಅವ್ರು ಸೇರಿಸ್ಕೊ, ಆ ಥರ ಎಲ್ಲರಿದ್ದಾರೆ ಪಟ್ಟಿ ಕೊಡ್ರಿ, ನಾನೇ ಎಲ್ಲ ಮಾಡೋಣ. ಎಲ್ಲರೂ ಬಂದಾಗ ಮಾತ್ರ ಒಂದು ವ್ಯವಸ್ಥೆ ಸರಿ ಹೋಗ್ತದೆ. ಗೆಲ್ಲೋದಕ್ಕೆ ಎಲ್ಲರೂ ಬೇಕು, ಸೋಲೋದಕ್ಕೆ ಯಾರೂ ಬೇಕಿಲ್ಲ ಅನ್ನೋದಕ್ಕೆ ಸಿ.ಟಿ. ರವಿಯು ಕೂಡ ಒಂದು ಸಣ್ಣ ಉದಾಹರಣೆ.
ಇನ್ನೊಂದು ಸಾರಿ ಅಂಥವ್ರಿಗೆ ಆಗಬಾರ್ದು. ಅದರ ಜೊತೆಯಲ್ಲಿ ನಾವು ಕೂಡ ಅವ್ರ ನೋವನ್ನು ಹಂಚ್ಕೊಂಡಿದ್ದೀನಿ. ನಾನು 2 ಕಡೆ ಸೋತಿದ್ರು ನನಗೇನು ಬೇಜಾರಾಗಿರಲಿಲ್ಲ. ಸೋಲಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಜಾರಾಗಿತ್ತು. ಇಲ್ಲೂ ಕೂಡ ಸ್ವಲ್ಪ ಎಡವಟ್ಟಾಗಿತ್ತು. ಭಗವಂತ ಮತ್ತೆ ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ. ಒಳ್ಳೆತನಕ್ಕೆ, ಒಳ್ಳೆ ನಡವಳಿಕೆಗೆ, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಪಂಚದಲ್ಲಿ ದೇವರು ಇದ್ದಾನೆ, ನಾಯಕರು ಇದ್ದಾರೆ. ಅದು ಯಾವ ಪಾರ್ಟಿಯಲ್ಲಿದೆ ಅಂದರೆ BJP ಪಾರ್ಟಿಯಲ್ಲಿದೆ. ಆ ಪಾರ್ಟಿಯನ್ನು ನಾವು ಮತ್ತೊಮ್ಮೆ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ನಿಮಗೆಲ್ಲ ಹೊಂದಿಸಿ ನನ್ನನ್ನು ಕರೆದು ತಾವು ಇಷ್ಟೊಂದು ಗೌರವಿಸಿದ್ದಕ್ಕೆ, ವಿಶೇಷವಾಗಿ ನಿಮ್ಮ ಅಧ್ಯಕ್ಷರು ಅವ್ರಿಗೆ ಎಷ್ಟು ಕಳ್ಕಳಿ ಇದೆ ಅಂದರೆ, ಅಣ್ಣ ನೀವು ಬರಬೇಡ ಅಣ್ಣ, ಟೈಮ್ ಆಗೋಗಿದೆ, ಅಲ್ಲೇ ಧರ್ಮಸ್ಥಳದಲ್ಲಿ ಇದ್ಬಿಡು ಒಂದು. ನಾನು ಹೇಳ್ದೆ ನನಗೆ 74 ಆಯ್ತಾ ಇದೆ, ಬಿಡಪ್ಪ ತಲೆ ಕೆಡಿಸ್ಕೊಬೇಡ ಅಂತ. ಹಾಗಾಗಿ ಈ ರೀತಿಯಾದ ಸ್ನೇಹಕ್ಕೆ ಹೆಸರಾಗಿರ್ತಕ್ಕಂಥ ಜನ. ಈ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಕಲ್ಮರ್ಡಪ್ಪ, ಕೋಟೆ ರಂಗಣ್ಣ, ಪುಷ್ಪರಾಜ್, ಮಧುರಾಜ್ ಅರಸ್, ಜಯವರ್ಧನ್, ಬೀಕನಹಳ್ಳಿ ಸೋಮಣ್ಣ, ಸಂತೋಷ್ ಕೋಟ್ಯಾನ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.